ಬ್ರ್ಯಾಟ್ ಏನಕ್ಕೆ ಹುಟ್ಕೋತು ಸರ್? ಬ್ರ್ಯಾಟು ನನ್ನ ಸುತ್ತಮುತ್ತ ನಾನು ನೋಡಿದಂಥ ವಿಚಾರಗಳನ್ನು ಅಂದರೆ ಅಂದರೆ ಈಗ ನಿಮ್ಗೆ ಗೊತ್ತು ಕ್ರಿಕೆಟ್ ಅನ್ನೋದು ನನಗೆ ತುಂಬ ಹುಚ್ಚು ಚಿಕ್ಕ ವಯಸ್ಸಿಂದನು. ಹ್ಞೂ ಅಫ್ಕೋರ್ಸ್ ಸ್ಕೂಲ್ ಡೇಸಲ್ಲಿ ಮಿಡ್ಲ್ ಸ್ಕೂಲಲ್ಲಿದ್ದಾಗ ಕ್ರಿಕೆಟರ್ ಆಗಬೇಕು ಅಂತ ಆಸೆ ಇತ್ತು. ಓಹೋ ಕ್ರಿಕೆಟ್ ಆಡ್ತಾ ಇದ್ದೆ ಅವಾಗ ಮಿಡ್ಲ್ ಸರಿ ಸ್ಕೂಲಲ್ಲಿದ್ದಾಗ. ಸರಿ ಕ್ರಿಕೆಟ್ ನೋಡೋದು ಹುಚ್ಚು ಅವಾಗೆಲ್ಲ. ಸೊ ಆಮೇಲೆ ಗೊತ್ತಾಯಿತು ಕ್ರಿಕೆಟ್ ಆಡೋಕ್ಕೆ ಹೋದರೆ ಅವತ್ತಿಗೇನು ಒಂದು 100 ಕೋಟಿ ಜನಸಂಖ್ಯೆ ಅದರಲ್ಲಿ 11 ಜನಕ್ಕಷ್ಟೇ ಚಾನ್ಸ್ ಸಿಗೋದು. ಓ ಹಿಂಗೆ ತಾಪಸ್ ಅದನ್ನೇ ಫಿಲ್ಮಲ್ಲಿ ಡೈಲಾಗ್ ಹಾಕಿದ್ದೀನಿ ನಾನು ಬ್ರ್ಯಾಟ್ ಸಿಕ್ಸ್ ಓ ಸಿನಿಮಾದಲ್ಲಿ. ಬ್ರ್ಯಾಟ್ ಅಲ್ಲ ಓಕೆ. ನನ್ನ ಲೈಫ್ ಎಕ್ಸ್ಪೀರಿಯನ್ಸೇ ಅಂದರೆ ನನ್ನ ಆಲೋಚನೆಗಳೇ ಅದೆಲ್ಲ. ಹ್ಞೂ ಕೃಷ್ಣಂಗೆ ಅವ್ರ ಅಪ್ಪ ಹೇಳ್ತಾನೆ, ಕೃಷ್ಣ ಕ್ರಿಕೆಟರ್ ಆಗಬೇಕು ಅಂತಿದ್ರೆ ಅಪ್ಪ ಹೇಳ್ತಾನೆ ಅದನ್ನು. ನಮ್ಮ ಹ್ಞೂ ದೇಶದ ಜನಸಂಖ್ಯೆ ಎಷ್ಟು ಗೊತ್ತಾ? 100 ಕೋಟಿ. ಅವ್ನ ಟೀಮಲ್ಲಿ ಎಷ್ಟು ಜನ ಇರ್ತಾರೆ? 11 ಕೋಟಿ. ಹ್ಞೂ 11 ಅಲ್ಲ 11 ಜನ ಇರ್ತಾರೆ. ಎಷ್ಟು ಟಫು 11 ಜನಕ್ಕೆ ಚಾನ್ಸ್ ಸಿಗೋದಲ್ವಾ ಅಂತ. ಪರ್ಸೆಂಟೇಜ್ ಎಷ್ಟಿದೆ? ಪರ್ಸೆಂಟೇಜ್ ತುಂಬ ಕಡಿಮೆ. ಮಿಕ್ದವ್ರಿಗೆ ಚಾನ್ಸಸ್ ಸಿಗಲ್ವಲ್ಲ ಆಡೋದಕ್ಕೆ. ಅಫ್ಕೋರ್ಸ್ ರಣಜಿ ಅದು ಅವೆಲ್ಲ ಇರುತ್ತೆ, ಬಟ್ ನಮ್ಮ ಕಣ್ಣಿಗೆ ಕಾಣೋದು ಯಾವುದು? ಹ್ಞೂ ನ್ಯಾಷನಲ್ ಟೀಮಲ್ಲಿ ಹ್ಞೂ ಆಡೋರಲ್ವಾ. ಹ್ಞೂ ಹ್ಞೂ ಸೊ ಅವೆಲ್ಲ ಯೋಚನೆ ಮಾಡಿ ಬೇಡಪ್ಪ ಸವಾಸ ಅಲ್ಲ ಇದು ತುಂಬ ಕಾಂಪಿಟೇಷನ್, ಇದು ಓವರ್ ಕಾಂಪಿಟೇಷನ್ನು, ಡೈರೆಕ್ಟರ್ ಆಗ್ಬಿಡೋಣ ಅಂತ. ಆಮೇಲೆ ಡೈರೆಕ್ಷನ್ ಆಸೆ ಬಂದ ತಕ್ಷಣ ಈ ಕಡೆ ಬಂದುಬಿಟ್ಟೆ. ಸೊ ಇದೆಲ್ಲ ಅಲ್ಲಿಂದನೂ ಕ್ರಿಕೆಟ್ ಎಲ್ಲ ನೋಡ್ಕೊಂಡು ಬರ್ತಾ ಇದ್ನಲ್ಲ. ಸರಿ ಈಗ ಯಾವಾಗ ಈ IPL ಅನ್ನೋದು ಶುರು ಆದಾಗಿಂದ ನಿಮಗೆ ಎಲ್ಲರಿಗೂ ಗೊತ್ತಿರೋವಂಥದ್ದೇ, ಇದು ಒಂಥರ ಕಮರ್ಷಿಯಲ್ ಆಗಿಬಿಟ್ಟಿದೆ. ಹ್ಞೂ ಸೊ ಮುಂಚೆ ಏನಂದರೆ ಸ್ಪೋರ್ಟ್ಸ್ ಅಂದರೆ ತುಂಬ ಒಂದು ಪ್ಯಾಷನ್ನು, ಪೇಟ್ರಿಯಾಟಿಸಮ್ಮು ಅಷ್ಟೇ ಇದ್ದಿದ್ದು. ಇವತ್ತು ಅದನ್ನು ಒಂದು ಕಮರ್ಷಿಯಲ್ ಫಾರ್ಮ್ಯಾಟಿಗೆ ತಂದಿಟ್ಬಿಟ್ಟಿದ್ದಾರೆ. ಅಂದರೆ ಒಂದು ಕೈಂಡ್ ಆಫ್ ಈಸಿಯಾಗಿ ಯಾರು ಗೆದ್ದರೂ ಸೋತ್ರೂ ತಲೆ ಕೆಡ್ಸ್ಕೊಳಂಗಿಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಇವತ್ತು IPL ಇಂದಾಗಿ. ಈಗ ಮುಂಚೆ ಎಲ್ಲ ಆದರೆ ಇಂಡಿಯಾ ಯಾವುದೋ ಒಂದು ಟೀಮ್ ಮೇಲೆ ಮ್ಯಾಚ್ ಆಡ್ತು ಅಂತಂದರೆ ಒಂದು ದಿವಸ ಹ್ಯಾಂಗೋವರಿಂದ ಆಚೆ ಬರೋಕ್ಕಾಗ್ತಾ ಇರಲಿಲ್ಲ ಜನಕ್ಕೆ. ಎಲ್ಲ ಬಿಟ್ಟು ಸೋತೋಗ್ಬಿಟ್ರಲ್ಲ ಕೂತ್ಕೊಳ್ತಾ ಇಂಡಿಯಾ ಇದ್ರು. ಅಂತ. ಹ್ಞೂ 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 ಒಂದು 2 ದಿನ ಅದೇ ಡಿಸ್ಕಷನ್ನು, ಡಿಪ್ರೆಷನ್ನು, ಆ ಥರ ಎಲ್ಲ. ಇವತ್ತು ಯಾರೂ ಸೀರಿಯಸ್ಸಾಗಿ ತಗೊಳ್ಳೋದೇ ಇಲ್ಲ ಒಂದು ಮ್ಯಾಚ್ ಸೋತ್ರೂ. ಯಾಕೆಂದರೆ ಅಷ್ಟು ಅದನ್ನು ಅಷ್ಟು ಲೈಟ್ ಮಾಡಿಬಿಟ್ಟಿದ್ದಾರೆ. ಹ್ಞೂ ಹ್ಞೂ ಕಮರ್ಷಿಯಲ್ ಫಾರ್ಮ್ಯಾಟಿಗೆ ಬಂದುಬಿಟ್ಟಿದೆ ಅದು. ಆಮೇಲೆ ಈ ಫ್ರಾಂಚೈಸಿಗಳು ಎಲ್ಲ ಪ್ಲೇಯರ್ಗಳು ಸೇರ್ಕೊಂಡು ಒಂದು ಟೀಮ್ ಆಗೋದು, ಇವೆಲ್ಲ ಬಂದು ಕಮರ್ಷಿಯಲ್ ಆಗಿ ಅದ್ರ ಜೊತೆ ಕಮರ್ಷಿಯಾಲಿಟಿ ಜೊತೆಯಲ್ಲಿ ಬೆಟ್ಟಿಂಗ್ ಅನ್ನೋದು ಉಟ್ಕೊಂಡ್ಬಿಡ್ತಲ್ಲ ಹ್ಞೂ ಅಂಥದ್ರ ಮೇಲೆ ಬೆಟ್ ಮಾಡೋದು, ಕಿಕ್ ಜಾಸ್ತಿ. ಸೊ ಇದನ್ನೆಲ್ಲ ನಾನು ತುಂಬ ಕೀನಾಗಿ ಅಬ್ಸರ್ವ್ ಮಾಡ್ತಾ ಇದ್ದೆ, ಸರಿ ಏನೇನು ನಡೀತೆ ನಮ್ಮ ಸುತ್ತ ಅಂತ. ಆ ಕ್ರಿಕೆಟ್ ಬೆಟ್ಟಿಂಗ್ ಅನ್ನೋದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಅಂದರೆ ಹ್ಞೂ ಸಿನಿಮಾ ಮಾಡಿಲ್ಲ ಯಾರು ಹ್ಞೂ ಅದ್ರ ಬಗ್ಗೆ. ನಮ್ಮ ಅಂದರೆ ಕನ್ನಡದಲ್ಲಂತೂ ಅಫ್ಕೋರ್ಸ್. ಕನ್ನಡದಲ್ಲಂತೂ ಅಲ್ಲ, ನನ್ನ ಪ್ರಕಾರ ಎಲ್ಲೂ ಮಾಡಿಲ್ಲ. ಅಂದರೆ ಬಾಲಿವುಡಲ್ಲಿ ಫುಲ್ ಅದು ಫ್ಲೆಜ್ಡ್ ಆಗಿ. ಬಾಲಿವುಡಲ್ಲಿ ಅದು ಯಾವ್ದು ಸರ್? ಅದು ಒನ್ಸ್ ಅಪಾನ್ ಅ ಟೈಮ್ ಇನ್ ಮುಂಬೈ ಅದ್ಯಾವುದೋ ಬಂತಲ್ಲ. ಇಮ್ರಾನ್ ಇಲ್ಲ ಹಾಶ್ಮಿ. ಹಾಂ, ಅದು ದಟ್ ಈಸ್ ಕಾಲ್ಡ್ ಮ್ಯಾಚ್ ಫಿಕ್ಸಿಂಗ್. ಹ್ಞೂ ಓಹೋ ಮ್ಯಾಚ್ ಫಿಕ್ಸಿಂಗ್ ಬೇರೆ, ಹ್ಞೂ ಈ ಬೆಟ್ಟಿಂಗ್ ಬೇರೆ. ಬೆಟ್ಟಿಂಗ್ ಅನ್ನೋದು ಕಾಮನ್ ಮ್ಯಾನ್ ಮಧ್ಯೆ ನಡೆಯುವಂಥದ್ದು. ಓ ಮ್ಯಾಚ್ ಫಿಕ್ಸಿಂಗ್ ಅನ್ನೋದು ನೀವು ಆ ಲೆವೆಲಲ್ಲಿ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ದೊಡ್ಡ ಬುಕ್ಕಿಗಳು ಪ್ಲೇಯರ್ಸ್ಗಳ ಮಧ್ಯೆ ನಡೆಯುವಂಥದ್ದು. ಅದು ಬೆಟ್ಟಿಂಗ್ ಅನ್ನೋದು ಯಾರೋ ಮ್ಯಾಚ್ ಆಡ್ತಾ ಇರ್ತಾರೆ, ಸೊ ಇದು ಆ ಅವ್ರ ಸಬ್ಜೆಕ್ಟ್. ಮೇಲೆ ನಾವುಗಳು ಒಂದು ಸಿಸ್ಟಮ್ಮು, ನಾವು ದುಡ್ಡು ಕಟ್ಟಿ ಅವ್ನು ಗೆಲ್ತಾನೆ ಇವ್ನಿಗೆ ಗೆಲ್ತಾನೆ, ದಟ್ ಈಸ್ ಕಾಲ್ಡ್ ಬೆಟ್ಟಿಂಗ್. ಹ್ಞೂ ಸೊ ಅದು ಎಲ್ಲೂ ಸಿನಿಮಾ ಆಗಿ ಬಂದಿಲ್ಲ. ಅಂದರೆ ಆಫ್ಲೈನ್ ಬೆಟ್ಟಿಂಗ್. ಆನ್ಲೈನಲ್ಲಿ ಇದೆ, ಆನ್ಲೈನಲ್ಲೆಲ್ಲ ಈಗ ಬ್ಯಾನ್ ಮಾಡಿದ್ದಾರೆ ಎಲ್ಲ ಅದನ್ನು. ಸೊ ರೀಸೆಂಟಾಗಿ ಒಂದು 2-3 ತಿಂಗಳಿಂದ ಬ್ಯಾನ್ ಮಾಡ್ತು ಗೌರ್ಮೆಂಟೆಲ್ಲ ಆನ್ಲೈನಲ್ಲಿ ಹ್ಞೂ ಆ್ಯಪು ಅದು ಇದನ್ನೆಲ್ಲ. ಸೊ ಆಫ್ಲೈನಲ್ಲಿ ಅದು ಯಾವತ್ತಿಗೂ ಬ್ಯಾನ್ ಆಗಲ್ಲ. ಕೆಲವೆಲ್ಲ ಇಲ್ಲೀಗಲ್ಲೇ, ಬಟ್ ನಮ್ಗೆ ಗೊತ್ತಲ್ಲ ಪ್ರಪಂಚದಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟೀಸನ್ನು ಯಾರೂ ಏನೂ ತಡೆಯೋಕ್ಕಾಗ್ತಾ ಇಲ್ಲ. ಅದೇನೇ ಅದನ್ನ ಆದರೂ ಬ್ಯಾನ್ ಮಾಡ್ತಾರೋ ಪ್ಯಾರಲಲ್ ಗೌರ್ಮೆಂಟ್ ಥರ ಹುಡ್ಕೊಂಡ್ಬಿಡತ್ತೆ. ರನ್ ಆಗ್ತಾನೆ ಇರುತ್ತೆ ಅವೆಲ್ಲ. ನಿಜ. ಅದರ ಅದು ಅನ್ರೋಲ್ಡ್ ಆಗಿರ್ಬೋದು, ಅಥವಾ ಈ ಥರ ಕೆಸಿನೋ ಆಗಿರ್ಬೋದು, ಅಥವಾ ಬೆಟ್ಟಿಂಗ್ ಆಗಿರ್ಬೋದು, ಈ ಥರ ಯಾವುದೋ ಸ್ಮಗ್ಲಿಂಗ್ ಆಗಿರ್ಬೋದು, ಡ್ರಗ್ಸ್ ಹ್ಞೂ ಆಗಿರ್ಬೋದು. ಹ್ಞೂ ಯಾಕೆಂದರೆ ನಮ್ಮ ಸಿಸ್ಟಮ್ ಒಳಗಡೆ ಅದು ಒಂದು ಪಾರ್ಟ್ ಆಗಿ ಹೋಗ್ಬಿಟ್ಟಿದೆ ಈಗ. ನಮ್ಮದು ಗುಣನೂ ಹಂಗೆ ಅಲ್ಲ ಸರ್, ಯಾವ್ದು ಬೇಡ ಅಂತೀವೋ ಅದನ್ನೇ ಹಾಂ, ನಾವು ಮನುಷ್ಯನಿಗೂ ಅದಕ್ಕೊಂದು ಅದು ಬೇಕು, ಎಲ್ಲೋ ಕಾಮನ್ ಮ್ಯಾನ್ಗೂ ಎಲ್ಲೋ ಒಂದು ಕಡೆ ಅದು ಬೇಕು. ಆ್ಯಂಡ್ ವ್ಯವಸ್ಥೆನೂ ಕೆಲವು ಸತಿ ಲೂಸ್ ಇದ್ದಾಗ ಹೆಂಗೋ ಇದು ಬೆಳ್ಕೊಂಡೇ ಹಾಗೆ ಬಿಡುತ್ತೆ. ಇರುತ್ತೆ. ಮನುಷ್ಯ ಪ್ರಪಂಚ ಇರೋವರೆಗೂ ವ್ಯವಸ್ಥೆ ಹಂಗೆ ಇರುತ್ತೆ, ಅದು ಸರಿ ಹೋಗಲ್ಲ. ನಾವು ಸುಮ್ಮನೆ ಮಾತಾಡ್ಬೋದು ಅಷ್ಟೇ, ಅದು ಹಂಗೆ ಆಗ್ಬಿಡ್ಬೇಕು ಹಿಂಗೆ ಆಗ್ಬಿಡ್ಬೇಕು, ಹಂಗಾಗಲ್ಲ. ಪಾಸಿಟಿವ್ ನೆಗೆಟಿವ್ ಎರಡೂ ಇದ್ದೇ ಇದ್ರೇನೆ ಇರಲೇಬೇಕು. ದಟ್ ಈಸ್ ದ ಬ್ಯೂಟಿ ಆಫ್ ಲೈಫ್. ಟ್ರೂ. ಈ ನಮ್ಮ ಲೈಫಲ್ಲಿ ಹೆಂಗೆ ಅಪ್ಪು ಡೌನು ಆ ಥರ ಜನರಲ್ ಲೈಫಲ್ಲಿನೂ ಒಳ್ಳೆಯವನು ಇರಬೇಕು, ಕೆಟ್ಟವನು ಇರಬೇಕು. ಒಳ್ಳೆಯವನೊಂದು ಪಾಠ ಕಲಿಸ್ತಾನೆ, ಕೆಟ್ಟವನೊಂದು ಪಾಠ ಕಲಿಸ್ತಾನೆ ಅಲ್ವಾ. ಅದು ಆಮೇಲೆ ಅದೇ ಜೀವನದ ಬಗ್ಗೆ ಆಸಕ್ತಿ ಹುಟ್ಟೋದಕ್ಕೆ ಅದೇ ಮುಖ್ಯ ಕಾರಣ ಆಗೋದು. ಲೈಫ್ ಇಂಟ್ರೆಸ್ಟಿಂಗ್ ಆಗಿ ನಾವು ಲೈಫನ್ನು ಇಂಟ್ರೆಸ್ಟಿಂಗ್ ಆಗಿ ನೋಡೋದೇ ಆ ಥರದ್ದೆಲ್ಲ ಕ್ಯಾರೆಕ್ಟರ್ಗಳು ಬಂದಾಗ. ಹ್ಞೂ ಎಲ್ಲಿ ಅಂದರೆ ಬೋರಿಂಗ್ ಆಗ್ಬಿಡುತ್ತೆ ಆ್ಯಕ್ಚುಲಿ. ಮೇಲ್ನೋಟಕ್ಕೆ ನಾವು ಮಾತಾಡ್ಬೋದು, ಎಲ್ಲರೂ ಒಳ್ಳೆಯವರಾಗಿದ್ದರೆ ಎಷ್ಟು ಚೆನ್ನಾಗಿರೋದು, ಯಾರೂ ಮೋಸ ಮಾಡ್ದಲೇ ಇದ್ರೆ ನಿಮಗೆ ಬೋರ್ ಆಗ್ಬಿಡುತ್ತೆ. ಯಾವನೊಬ್ಬ ಬರಬೇಕು, ಯಾಮಾರಿಸ್ಬೇಕು, 5 ಬೆರಳು ಅವನೊಂದು ಸೇರ್ಬೇಕು. ಪಾಠ ಕಲಿಸ್ಬೇಕು, ಹ್ಞೂ ಅದರಿಂದ ಪಾಠ ಕಲಿತು ನೀನೇನೋ ಮಾಡಬೇಕು, ಅಥವಾ ಇನ್ನೊಬ್ಬ ಯಾರೊಬ್ಬ ಒಳ್ಳೆಯವನು ಬರಬೇಕು.
ಈ ಥರ ಮನುಷ್ಯ ಅಂದಮೇಲೆ, ಪ್ರಪಂಚ ಅಂದಮೇಲೆ ಪಾಸಿಟಿವ್, ನೆಗೆಟಿವ್ ಎರಡೂ ಇದ್ದೇ ಇರುತ್ತೆ. ಅದನ್ನು ನಾವು ಹೆಂಗೆ ತಗೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಲೈಫು ನಿರ್ಧಾರ ಆಗ್ತಾ ಹೋಗುತ್ತೆ. ಸೊ ಹೀಗೆ ಹುಟ್ಟಿದ್ದು ಸಬ್ಜೆಕ್ಟು ಇದನ್ನೆಲ್ಲ ಅದೇ ಇಂಥದ್ದೆಲ್ಲ ನೋಡಿದ್ನಲ್ಲ. ಸೊ ಈ ಬೆಟ್ಟಿಂಗು ಈ ಥರದ ವಿಚಾರ ಎಲ್ಲ ನನಗೆ ಅಟ್ರಾಕ್ಟ್ ಆಗಿ ಇದನ್ನೊಂದು ಕಥೆಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂಥೇಳಿ ಅದನ್ನೊಂದು ಕಥೆಯಾಗಿ ಮಾಡಿ ಸಿನಿಮಾ ಮಾಡಿದ್ದೀನಿ.